ಬಹಳ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ. ಎಲ್ಲ ಹಿರಿಯರು ಕೂಡಿ ಯುವಕರು ಸೇರಿ ದಾಸಿಮಯ್ಯನವರ ಜಯಂತಿಯನ್ನ ಅತ್ಯಂತ ಸುಂದರವಾಗಿ ಅಚ್ಚುಕಟ್ಟಾಗಿ ನೆರವೇರಿಸಬೇಕು. ನಮ್ಮ ಸಮುದಾಯದ ಅಷ್ಟೇ ಅಲ್ಲ, ಈ ಜಗತ್ತಿಗೆ ವಚನ ಸಾಹಿತ್ಯವನ್ನ ಪರಿಚಯ ಮಾಡಿಕೊಟ್ಟು ವಚನ ಸಾಹಿತ್ಯದ ಮೂಲಕ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಲಿಂಗ ಸಮಾನತೆ ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು ಕ್ರಾಂತಿಯನ್ನ, ಸಮಾಜ ಸುಧಾರಣೆಯನ್ನ ಮಾಡಿದಂತ ಆದ್ಯ ವಚನಕಾರ, ನೇಕಾರ, ಸಂತ ದಾಸಿಮಯ್ಯನವರ ಒಂದಿಷ್ಟು ಚಿಂತನೆಗಳನ್ನ, ಒಂದು 5-6 ದಿವಸ ಅವರ ವಿಚಾರಧಾರೆಗಳನ್ನ ಚಿಂತನೆಯ ಮಾಡುವುದರ ಮೂಲಕ ಅವರ ಒಂದು ನಡೆದ ದಾರಿ, ಅವರು ನಮಗೆ ಹಾಕಿಕೊಟ್ಟಿರುವಂತಹ ದಾರಿ, ಅವುಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು. ಯಾಕೆಂತಂದ್ರೆ ಇವತ್ತು ನಾವು ಯಾರ ಜಯಂತಿಯನ್ನ, ಯಾರ ಉತ್ಸವವನ್ನ ಮಾಡ್ತೀವಿಯೋ ತಪ್ಪು ತಿಳಿಬಾರದು. ಇವತ್ತು ನಾವು ಯಾರೊಬ್ಬರು ದಾಸಿಮಯ್ಯನ ಜಯಂತಿ ಪ್ರಯುಕ್ತವಾಗಿ ನಾವು ಚಿಂತನೆ ಮಾಡ್ತಾ ಇದ್ದರೂ ದಾಸಿಮಯ್ಯನ ವಿಚಾರಗಳು ನಮಗೆ ತಿಳಿಬೇಕು. ಅಕ್ಕಲಪಟ್ಟಿಯ ಶರಣರು ಜಯಂತಿ ಉತ್ಸವಗಳನ್ನು ಮಾಡ್ತಾ ಇದ್ದಾರೆ, ಅಕ್ಕಲಪಟ್ಟಿಯ ಶರಣರ ಬಗ್ಗೆ ನಾವು ತಿಳಿಬೇಕು, ಗೊತ್ತಾಗಬೇಕು. ಅವರು ಸ್ಮರಣೆ ಮಾಡ್ತಾ ಇದ್ದಾರೆ. ಯಾವಾಗ ಅವರ ಚರಿತ್ರೆಗಳು ಗೊತ್ತಾಗ್ತದೋ ಆಗ ಅವರು ನಮ್ಮ ಒಳಗೆ ಇಳಿತಾರೆ. ಅವರ ಭಾವನೆ, ಅವರ ಭಕ್ತಿಯನ್ನು ಮೂಡಿಸೋದ್ರ ಜೊತೆಗೆ ನಾವು ಜಯಂತಿಯನ್ನ, ಉತ್ಸವವನ್ನು ಮಾಡಿದ್ರೆ ಯಶಸ್ವಿ ಆಗ್ತದೆ. ಅದೇ ಶರಣರಾಗಲಿ, ಪ್ರಿಯ ಶರಣರಾಗಲಿ, ಹುಬ್ಬಳ್ಳಿ ಸಿದ್ಧಾರ್ಥರಾಗಲಿ ಅನೇಕ ಮಹಾತ್ಮರಿದ್ದಾರೆ. ನಾವು ಯಾವ ಕಾರ್ಯಕ್ರಮವನ್ನ ಅಂತ ಕೇಳಿದರೆ, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ ಅಂತ ಬಸವಣ್ಣ ಹೇಳ್ತಾರೆ. ಬಸವಣ್ಣ ಸುಮ್ಮನೆ ಆಗಿಲ್ಲ. ಬಸವಣ್ಣ ಆಗ್ಬೇಕಾಗಿತ್ತಂದ್ರ 770 ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗಿನ ಅನೇಕ ಶರಣರು ಬಸವ ಕಲ್ಯಾಣಕ್ಕೆ ಬಂದು ಒಂದಿಷ್ಟು ಕಾಯಕ ದಾಸೋಹವನ್ನ ಮಾಡುತ್ತಾ ಒಂದಿಷ್ಟು ಅನುಭವವನ್ನು ಹಂಚಿಕೊಂಡು, ಅನುಭವವನ್ನ ಮಾಡೋದ್ರ ಜೊತೆಗೆ ಏನಾಯ್ತಂದ್ರೆ ಅದು ಅನುಭವ ಮಂಟಪ ಆಯಿತು. ಅಂತ ಅನುಭವ ಮಂಟಪದಲ್ಲಿ ಬಸವಾದಿ ಶರಣೆ ಮಾಡಿದ ದಾಸಿಮಯ್ಯನ ಸ್ತುತಿಯನ್ನು ಮಾಡಿದ್ದಾರೆ. ಭಕ್ತಿಯಂತವರು ದಾಸಯ್ಯ ಮಾಡಿದಂತವರು, ಭಕ್ತಿಯಂತವರು ಸಿರಿಯಾಳ ಸಿಂಧು ಬಲ್ಲಾಳ ಮಾಡಿದಂತವರು ಹೇಳಿದ್ದಾರೆ. ಭಕ್ತಿ ಹೇಗಿರಬೇಕಂದ್ರೆ ದಾಸಿಮಯ್ಯ ಮಾಡಿದಂತೆ ಭಕ್ತಿ ಇರಬೇಕು ಅನ್ನುವಂಥದ್ದನ್ನ ದಾಸಿಮಯ್ಯನವರ ಪ್ರಭಾವ ಬಸವಾದಿ ಶರಣರ ಮೇಲೆ ಬೀರಿದೆ. ಆದ್ರೆ ನಮ್ಮ ಮೇಲೆ ಇನ್ನೂ ಬೀರ್ತಾ ಇದೆ. ಜಯಂತಿ ಮಾಡುವುದ, ಮೆರವಣಿಗೆ ಮಾಡುವುದ, ಸಂಚಕ ಹೊಡೆಯುವುದು, ಮನೆಗೆ ಹೋಗುವುದು ಅಷ್ಟೇ. ದಾಸಿಮಯ್ಯನವರ ಸುಮ್ಮನೆ ಅಲ್ಲ. ಇವತ್ತು ಸೊಲ್ಲಾಪುರ ಪ್ರಸಿದ್ಧ ಆಗಬೇಕಾಗಿತ್ತಂದ್ರೆ ಸಿದ್ದರಾಮನ ಹೆಂಗೆ ನಮಗೆ ಕಾರಣನು, ಹುಬ್ಬಳ್ಳಿಯ ಪ್ರಸಿದ್ಧ ಆಗಬೇಕಾದ್ರೆ ಸಿದ್ಧಾರ್ಥ ಹೆಂಗೆ ಕಾರಣನು, ಹಾಗೆ ಮುದನೂರು ನಮಗೆ ಪ್ರಸಿದ್ಧ ಆಗ್ಬೇಕಾಗಿತ್ತಂದ್ರೆ ಅಂದ್ರೆ ಎಲ್ಲಾ ಕಡೆ ಪ್ರಚಾರ ಆಗ್ಬೇಕಾಗಿತ್ತಂದ್ರೆ ದಾಸಿಮಯ್ಯ ಕಾರಣ. ವಚನ ಸಾಹಿತ್ಯವನ್ನು ಮೊಟ್ಟ ಮೊದಲು ಪ್ರಾರಂಭ ಮಾಡಿದ್ದು ಅವರು. ದಾಸಿಮಯ್ಯನವರು ನಿಮಗೆ ನಿನ್ನೆ ಬಿಟ್ಟಿದ ಹಾಗೆ ನಿನ್ನೆ ದಿವಸ ದಾಸಿಮಯ್ಯನವರು ತಂದೆ ತಾಯಿಗಳ ಬಗ್ಗೆ ಹೇಳ್ತಾ ಬಂದಿವೆ. ತಾಯಿ ಶಂಕರಿ, ತಂದೆ ರಾಮಯ್ಯ. ಶಂಕರಿ ಮತ್ತು ರಾಮಯ್ಯರ ಪವಿತ್ರ ಗರ್ಭದಲ್ಲಿ ಅವತಾರ ಆಗ್ತದೆ ಅನ್ನುವಂಥದ್ದನ್ನ ಇಟ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ದಾಸಿಮಯ್ಯನವರು ಅವರ ಪವಿತ್ರ ಗರ್ಭದಲ್ಲಿ ಜನ್ಮ ಆಗ್ತದೆ. ಹಲವಾರು ವರ್ಷಗಳಾಗಿ ಮದುವೆಯಾಗಿ ಎಲ್ಲವನ್ನ ಕೊಟ್ಟಿದ್ದ ಪರಮಾತ್ಮ ಮಕ್ಕಳ ಭಾಗ್ಯನ ಕೊಡಲಿಲ್ಲ. ಆ ರಾಮನಾಥನ ಮೇಲೆ ಆರಾಧ್ಯ ಕುಲಗುರುವಾಗಿರ್ತಕ್ಕಂಥ ರಾಮಲಿಂಗ ಚೌಡೇಶ್ವರಿಯ ಆರಾಧ್ಯ ಕುಲದ ದೇವತೆಯಾಗಿರುವಂತಹ ರಾಮಲಿಂಗ
ಆಗ್ತದೆ. ಹೀಗೆ ನವಮಾಸಗಳ ಕಳೆದು ತಾಯಿ ಆ ದಾಸಿನಿ ಮುದ್ದಾದ ಮಗುವಿಗೆ ಜನ್ಮವನ್ನ ಕೊಡ್ತಾಳೆ. ನಮ್ಮಲ್ಲಿನ ಪುರಾಣದಲ್ಲಿ ಇವತ್ತು ನಾಳೆ ಆಗ್ಬೇಕು, ಆದ್ರೆ 23ನೇ ತಾರೀಕಿಗೆ ಅವರ ಜಯಂತಿಯನ್ನ ತೊಟ್ಟಿಲ ಕಾರ್ಯಕ್ರಮವನ್ನ ನಾಮಕರಣವನ್ನು ಮಾಡ್ತಾರೆ. ಅದನ್ನು ಅಲ್ಲಿವರೆಗೂ ನಿಲ್ಲಕ್ಕಾಗಲ್ಲ, ನಮ್ಮ ಮುಂದುವರಿತೇವೆ. ಹಾಗೆಯಲ್ಲಿ ದಾಸಮಯ್ಯ ಅವರ ಪವಿತ್ರ ಗರ್ಭದಲ್ಲಿ ಜನನವಾಗಿರುವ ಮುದ್ದಾದ ಮಗು ಅವನಿಗೆ ದಾಸಮಯ್ಯ 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 ದಾಸ ದಾಸಯ್ಯ ಹಲವಾರು ಹೆಸರುಗಳಿಂದ ಕರೀತಾರೆ. ಒಂದಲ್ಲ ಎರಡಲ್ಲ. ಇವತ್ತು ವಿಷಯವನ್ನು ನಾವು ವಿಚಾರ ಮಾಡಿದ್ರೆ ಕೆಲವರು ಜಡರ ದಾಸಮಯ್ಯ ಅಂತಾರೆ. ನೀವು ಆ ಕಡೆ ನೋಡ್ಬೇಡ, ನಮ್ಮ ಕಡೆ ನೋಡಿ, ಅವ್ರ ಕಡೆ ನೋಡ್ತೀರಿ. ಅವ್ರ ಹಂಗೆ ಅದಲ್ಲ, ಪರಮೇಶ್ವರ ಅವ್ರ ಪಾರ್ವತಿ ಅದು ಶಂಕರ ಉದೊಮ್ಮೆ ಊಟ ಬೇಕಾದ್ರೆ ಮಾಡ್ಕೊಂಡು ಅದಕ್ಕೆ ಹಲವಾರು ವಿಷಯಗಳಲ್ಲಿ ಕೂಡ ಚಿಂತನೆ ಇದೆ. ಕೆಲವರು ದೇವರ ದಾಸಮಿ ಅಂತಾರೆ, ಕೆಲವರು ಜಡರ ದಾಸಮಿ ಅಂತಾರೆ, ಕೆಲವರು ಮುದುಮೂರಿನ ದಾಸಮಿ ಅಂತಾರೆ, ಕೆಲವರು ನೇಕಾರ ದಾಸಮಿ ಅಂತಾರೆ. ಯಾವ ದಾಸಮಯ ಇದ್ದರೆ ನಮ್ಮ ದಾಸಮಿ ಅಂದ್ರೆ ಸಾಕು. ಬಸವಣ್ಣ ಯಾರು ಅವನೇ ಎಲ್ಲರೂ ದಾಸಮಯ ಕೂಡ ಎಲ್ಲರವನು. ಹಾಗೆ ದಾಸಮಯನ ಕುರಿತು ಎಷ್ಟು ಹೇಳಿದ್ರು ಕಡಿಮೆ. ಆ ತಂದೆ ತಾಯಿಗಳ ಪವಿತ್ರ ಗರ್ಭದಿಂದ ಅವತಾರ ಆಗ್ತದೆ. ಮಗುವಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವಂಥದ್ದು ಇವತ್ತೇನಿದೆ ಅಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಮುಖ್ಯ. ಯಾಕಂದ್ರೆ ಮಕ್ಕಳ ಆಗೋದೇ ಕಷ್ಟ. ಮದುವೆ ಆಗೋದು ಈ ಹೆಣ್ಣು ಸಿಗೋದೇ ಕಷ್ಟ ಆಗೈತಿ, ಮದುವೆ ಆಗೋದೇ ಕಷ್ಟ ಆಗೈತಿ, ಮಕ್ಕಳಾಗೋದೇ ಕಷ್ಟ ಆಗೈತಿ. ಇದೆಲ್ಲವನ್ನ ವಿಚಾರ ಮಾಡಿದ್ರೆ ಮಕ್ಕಳು ಆಗಿದವಲ್ಲ, ಇವರು ಎದಕ್ಕಾಗಿ ಬಂದಾರಲ್ಲ ವಿಚಾರ ಹೇಳ್ತಾರಲ್ಲಿ. ಹೊನ್ನಿಂಗೆ ಬಂದಾತನಲ್ಲ, ಹೆಣ್ಣಿಂಗೆ ಬಂದಾತನಲ್ಲ, ಹೊನ್ನಿಗೆ ಬಂದಾತನಲ್ಲ, ಹೆಣ್ಣಿಂಗೆ ಬಂದಾತನಲ್ಲ, ಹಸನಕ್ಕೆ ಬಂದಾತನಲ್ಲ, ವ್ಯಸನಕ್ಕೆ ಬಂದಾತನಲ್ಲ, ಕೂಡಲ ಚನ್ನ ಸಂಗಯ್ಯ, ಕೂಡಲ ಚನ್ನ ಸಂಗಯ್ಯ, ಭಕ್ತಿ ಪದವ ತೋರ ವಂದನಯ್ಯ, ಭಕ್ತಿ ಪದವ ತೋರ ವಂದನಯ್ಯ. ಹೇಳ್ತಾರೆ ಮಹಾತ್ಮರ ಅವತಾರ ಯಾಕೆ ಆಗ್ತು ಅಂತ ಕೇಳಿದ್ರೆ ಅವ್ರು ಭಂಗಿಯಾಗಿ ನಮ್ಮ ಆಗ ಹೆಂಡತಿ ಮಕ್ಕಳು ಬಂಧು ಬಳಗ ದನ ಕನಕ ವನಿತಾದಿಗಳಿಗೋಸ್ಕರ ಬರುವುದಿಲ್ಲ, ಹೊಣ್ಣಿಗೆ ಬರುವುದಿಲ್ಲ, ಮಣ್ಣಿಗೆ ಬರುವುದಿಲ್ಲ. ಎದಕ್ಕೆ ಬರ್ತಾರಂತ ಕೇಳಿದ್ರೆ ಭಕ್ತಿ ಪದವನ್ನು ತೋರಿಸಕ್ಕೆ ಬಂದಿರ್ತಾರಂತೆ, ಭಕ್ತಿ ಮಾರ್ಗವನ್ನ. ಅಂತ ಭಕ್ತಿ ಮಾರ್ಗವನ್ನ ತೋರಿಸಕ್ಕೆ ಬಂದಂತವರಲ್ಲಿ ಅನೇಕರಲ್ಲಿ ದಾಸಮಯ್ಯ ಒಬ್ಬರು. ಚಿಕ್ಕ ವಯಸ್ಸಲ್ಲಿ ಬೆಳೀತಾ ಬೆಳೀತಾ ಹೋಗ್ತಾನೆ. ವಿಚಾರ ಮಾಡಿ, ನೀರಿಗೆ ಸಂಸ್ಕಾರ ಕೊಟ್ಟರು ಅದು ತೀರ್ಥ ಆಗ್ತದೆ. ನೀರಿಗೆ ಸಂಸ್ಕಾರ ಕೊಟ್ಟರೆ ತೀರ್ಥ, ಸೆಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿ ಆಗ್ತದೆ. ಹೆಣ್ಣಿಗ ಸೆಗಣಿ ಅಂತ ಸೆಗಣಿ ತಿರುಗಿ ಬಿಟ್ಟು ನಮ್ಮ ಸಿಟಿಯಾಗ ಎಲ್ಲ ಪಾಕೆಟ್ ಪೌಡರ್ ಸಿಗತ್ತೆ, ನೀರ ಕಲಸೋದು ಸಾಕ್ಸೋದು ಅಷ್ಟೇ. ಸೆಗಣಿ ಗೊತ್ತಿಲ್ಲ, ಪೌಡರ್ ಗೊತ್ತು. ಅದು ಸಾಕ್ಸೋದು, ಸೆಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿ ಆಗ್ತದ, ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಅದು ಮೂರ್ತಿ ಆಗ್ತದ, ಅನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಅದು ಪ್ರಸಾದ ಆಗ್ತದೆ. ಏನೊಂದು ತಿಳಿದಿರ್ತಕ್ಕಂಥ ಜೀವನಿಗೆ ಸಂಸ್ಕಾರ ಕೊಟ್ಟರೆ ಅದು ಜೀವ ಹೋಗಿ ಶಿವನಾಗ್ತಾನ. ಹಾಗೆ ಸಂಸ್ಕಾರವನ್ನು ಕೊಡುವ ಮೂಲಕ ಮಗುವಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾ ಹೋಗ್ತಾರೆ. ಇಂಥ ಮಕ್ಕಳಿರಬೇಕು ಅನ್ನುವಂಥದ್ದನ್ನು ನೋಡ್ತೇವೆ ಒಂದು ಹಾಡಿನ ನಂತರ. ರಾಮಯ್ಯ ಮತ್ತು ಶಂಕರಿ, ರಾಮಯ್ಯ ಶಂಕರಿ ನಮ್ಮ ಮೂಲ ಕುಲದೇವತೆ. ರಾಮಲಿಂಗ ಚೌಡೇಶ್ವರಿ ಅನ್ನೋದಕ್ಕೆ ಇದೇ ಒಂದು 1000 ವರ್ಷದ ಹಿಂದೆ ಇರ್ತಕ್ಕಂಥ ಪುರಾಣ ಚರಿತ್ರೆ ಕಾರಣ. ಮೊದಲೂರ ತಂದ್ರೆ ನಮಗೆ 1000 ವರ್ಷದ ಇತಿಹಾಸ. ನಮಗೆ ಮೂಲ ಕೇಂದ್ರ, ಮೂಲ ಕ್ಷೇತ್ರ ತಂದ್ರೆ ಆ ದಾಸಿಮಯ್ಯನ ಕ್ಷೇತ್ರ ಮುಗನೂರು. ಅಲ್ಲಿ ಇವತ್ತು ರಾಮನಾಥ ಅಥವಾ ರಾಮಲಿಂಗ ಜೊತೆಗೆ ಚೌಡೇಶ್ವರಿ ಎರಡು ದೇವಸ್ಥಾನ ಇದೆ. ಹೋದ್ರೆ ಗೊತ್ತಾಗ್ತದೆ. ಅಂದ್ರೆ ಒಂದೇ ಕಡೆ ಇಲ್ಲ, ಬೇರೆ ಬೇರೆ ಕಡೆ ಇದೆ. ಒಂದ್ ಕಡೆ ರಾಮಲಿಂಗ ಇದೆ, ಇನ್ನೊಂದ್ ಕಡೆ ಚೌಡೇಶ್ವರಿ ಇದೆ. ಹಾಗೆ ರಾಮಲಿಂಗ ಚೌಡೇಶ್ವರಿಯ ಆರಾಧನೆಯನ್ನ ಮಾಡಿಕೊಂಡಿರ್ತಕ್ಕಂಥ ತಂದೆ ತಾಯಿಗಳು ರಾಮಯ್ಯ ಶಂಕರಿ
ಅವರ ಆಶೀರ್ವಾದದಿಂದ ದಾಸಮೇನಂತ ಅತ್ಯಂತ ಸುಂದರವಾದಂತ ಮಗುವನ್ನ ಪಡೆದಿದ್ದಾರೆ. ಆ ಮಗು ಬೆಳೀತಾ ಬೆಳೀತಾ ಸಂಸ್ಕಾರವನ್ನ ಕೊಡಬೇಕಲ್ಲ ತಂದೆ ತಾಯಿಗಳು. ಮುಖ್ಯವಾಗಿ ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಏನ್ ಹೇಳಿದ್ರು? ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ತಾಯಿನೇ ಮೊದಲ ಗುರು, ಆಮೇಲೆ ಶಿಕ್ಷಕರು ಎರಡನೇ ಗುರು, ಆಮೇಲೆ ಗುರುಗೆ ಗೌರವ ಇತ್ತು, ಮತ್ತೆ ಬೇರೆ ಬೇರೆ ಸ್ನೇಹಿತರೆಲ್ಲ ಇರ್ತಾರಲ್ಲ. ಹೀಗೆ ತಾಯಿನೇ ಮೊದಲ ಗುರು, ಮಗುವಿಗೆ ತಾಯಿನೇ ಮೊದಲ ಗುರು ಅನ್ನುವಂಥದ್ದಕ್ಕೆ ಮಾತೃ ದೇವೋ ಭವ, ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಹೇಳಿದರು. ತಾಯಿಯೇ ದೇವರು ಅನ್ನುವಂತ ಭಾವನೆಯನ್ನು ತಾಳಿರುವಂತ ತಿಳ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳು ಆ ಮಗುವಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಡ್ತಾ ಹೋಗ್ತಾರೆ. ಹೀಗಿಲ್ಲಿ ಆ ದಾಸನೀಯ ಬೆಳೀತಾ ಬೆಳೀತಾ ಹೋಗ್ತಾರೆ. ನಿಮ್ಗೆ ಹೇಳ್ತೀನಿ, ನಮ್ಮ ಶಾಲೆಯಲ್ಲಿ ಮೊದಲಿನ ಕಾಲದಲ್ಲಿ ಹೆಂಗಿತ್ತು? 1 2 ಬಾಳೆ ಎಲೆ 2 3 4 ಅನ್ನವ ಬನ್ರಿ 5 ನೀವು ಸಣ್ಣವರಾಗ್ಬೇಕು. 5 6 ಬೇಳೆ 7 8 8 9 10 ಊಟದ ಆಟ ಮುಗಿದಿತ್ತು, ಪಾಟಿ ತಗೊಂಡು ಹೋಗ್ಬರುತ್ತೆ. ಇದು ನಮ್ಮ ಸಂಸ್ಥೆ. ಆದ್ರೆ ತಾಯಿಯಾದವಳು, ತಂದೆಯಾದವನು ಮಕ್ಕಳಿಗೆ ಪಾಠ ಹೆಂಗ್ ಮಾಡಬೇಕು? ಒಂದು ಹೇಳಲೆ ಮಗನೇ, ಒಂದು ಹೇಳಲೆ ಮಗನೇ, ಮಾನವರೆಲ್ಲರೂ ಒಂದು. 2 ಗಮನ. ಅದು ಬೇಳೆ ಸಾರು ಪಲ್ಯ ಕಂಡು ಬೇಡ ಅಂತ. ಒಂದು ಹೇಳಲೆ ಮಗನೇ ಕಲಿಸ್ಬೇಕು ಮಕ್ಕಳಿಗೆ. ಒಂದು ಹೇಳಲೆ ಮಗನೇ, ಮಾನವರೆಲ್ಲರೂ ಒಂದು. 2 ಹೇಳಲೆ ಮಗನೇ, ಹಸುಗಳ ಆಕಳ ಕೊಂಬುಗಳು 2, ಆಕಳ ಕೊಡವಲ್ಲ 2. 3 ಹೇಳಲೆ ಮಗನೇ, ಪರಮಾತ್ಮನ ಕಣ್ಣುಗಳು 3. ಪರಮಾತ್ಮ ಎಷ್ಟು ಕಣ್ಣು ಇರ್ತಾವ್ರಿ ನೋಡಿದ್ರಿ? 1 2 ಕಣ್ಣು ಕಾಣ್ತಾವ್ರಿ, 2 ಕಣ್ಣು, ನಡುವ ಕಣ್ಣು, ಅಗ್ನಿ ನೇತ್ರ, ಸೂರ್ಯ ನೇತ್ರ, ಚಂದ್ರ ನೇತ್ರ, ಅಗ್ನಿ ನೇತ್ರ 3 ಹೇಳಲೆ ಮಗನೇ, ಪರಮಾತ್ಮನ ಕಣ್ಣು. ಈ ಪರಮಾತ್ಮ ಅಲ್ಲ, ಪರಮಾತ್ಮ ಈ ಪರಮಾತ್ಮ ನಮ್ಮ ಪರಮಾತ್ಮ, ನನ್ನ ಪರಮಾತ್ಮ ನಿಮ್ ಪರಮಾತ್ಮ. ಯಾಕಂದ್ರೆ ಕೆಲಸ ಬೇಕಲ್ಲ ಈಗ ನನಗೆ, ನಮ್ಮ ಪರಮಾತ್ಮ. 3 ಹೇಳಲೆ ಮಗನೇ, ಪರಮಾತ್ಮನ ಕಣ್ಣುಗಳು 3. 4 ಹೇಳಲೆ ಮಗನೇ, ವೇದಗಳು ಎಷ್ಟು ಅಥವಾ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇನ್ನೊಂದಿನ ಸೇರ್ಸಕ್ಕೆ ಹೋಗ್ತಾರೆ. ಇನ್ನ ಬೇರೆ ಬೇರೆ ಆಯುರ್ವೇದ ಅಂತ ಸೇರಿಸ್ತಾರೆ, ಧನುರ್ವೇದ ಅಂತ ಸೇರಿಸ್ತಾರೆ, ಯಾರಿಗೆ ಏನೇನು ತಿಳಿದು ಸೇರಿಸ್ಕೊಂಡು ಹೋಗ್ತಾರೆ. ಆದ್ರೆ ವೇದಗಳು 4 ಹೇಳಲೆ ಮಗನೇ, ವೇದಗಳು 4. 5 ಹೇಳಲೆ ಮಗನೇ, ಪಂಚ ಆಚಾರ್ಯಗಳು 5. ಶಿವಾಚಾರ, ನೃತ್ಯಾಚಾರ, ಗಣಾಚಾರ, ಅದಲ್ಲ ಲಿಂಗಾಚಾರ. 5 ಹೇಳಲೆ ಮಗನೇ, ಪಂಚ ಆಚಾರ್ಯಗಳು 5. 6 ಹೇಳಲೆ ಮಗನೇ, ಋತುಗಳು 6 ಋತುಗಳು. ವಸಂತ, ಗ್ರೀಷ್ಮ, ಶಿಶಿರ, ಹೇಮಂತ, ಅಥವಾ ಗೊತ್ತೈತಮ್ಮ. ಜನವರಿ ಫೆಬ್ರವರಿ ಬಿಟ್ಟರೆ ನಿಮ್ಗೆ ಗೊತ್ತಿಲ್ಲ, ಚೈತ್ರ ವೈಶಾಖ ಅಂತ ಗೊತ್ತೇ ಇಲ್ಲ ನಮ್ಗೆ. ಹೀಗೆ ಋತುಗಳು 6 ಋತುಗಳದಾವ. ಹ್ಯಾಂಗೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅದಾವಲ್ಲ, ಆ 2 ಒಂದು ಚಳಿಗಾಲಕ್ಕೆ 2 ಋತುಗಳು, ಒಂದು ಮಳೆಗಾಲಕ್ಕೆ 2 ಋತುಗಳು. ಹೀಗೆ ಈ ಋತುಗಳು 6. 7 ಹೇಳಲೆ ಮಗನೇ, ವಾರಗಳು ಎಷ್ಟು? 8 ನೋಡ್ರಿ. 7 ದಿನದ ಉದಯ ಕಾಲದ ಎಚ್ಚರಿಕೆ 7 ವಿನುತ ಮೂರ್ತಿಯನ್ನು ಮೇಷಗಂತ್ರಿಯನ್ನು ಬಳಿಕಂತ ನಿಜವನ್ನು ಹೇಳ್ತಾ ಬರ್ತಾರೆ. 7 ದಿನದ ಉದಯ, 7 ಅಂತಂದ್ರೆ 7 ಬೇಕು. 7 ಅಂದ್ರೆ 7 7. 7 ಉತ್ತರ ಕನ್ನಡದಲ್ಲಿ 7 ಸಂಖ್ಯೆ ಆದ್ರೆ ನಾವು ಅಜ್ಞಾನದಲ್ಲಿ ಇರ್ತಕ್ಕಂಥವ್ರು 7 ಅಜ್ಞಾನದಲ್ಲಿ 7 ಜಾಗೃತ ಜಾಗೃತ ಜಾಗೃತರಾಗಿ ಅನ್ನೋದಕ್ಕೆ 7 ಹೇಳಲೆ ಮಗನೇ, ವಾರಗಳು 8 ಹೇಳಲೆ ಮಗನೇ. ನಮ್ಗೆ ನಮ್ಗೆ ಗೊತ್ತಿದ್ರು ನಾವು ಜ್ಞಾನ ಕೊಟ್ಟು ಪ್ರವಚನ ಮಾಡ್ತಿದ್ದೇವೆ.
ಇರ್ತವೆ, 8 ದಿಕ್ಕದವ, 8 4 8 ಇವು ಅಪೋಸಿಟ್ 4 ಮೂಲಿಗಳು ಮೂಲಿಯಾಗಿರ್ತದೆ. ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಆಯ್ತಾ. ಆಗ್ನೇಯ ನೈಋತ್ಯ ವಾಯು ಈಶಾನ್ಯ. ಇನ್ನ ಬಿಡ್ರಿ, ಇದು 8 ಹೇಳಲ್ಲ, ಇನ್ನೂ 2 ಅದಾವ್ರಿ, ಅವ್ರು ಹೇಳಿಲ್ರಿ. ಇವೊಂದು ದಿಕ್ಕಲ್ಲ. ಹೀಗೆ 8 ಹೇಳದ ಮಗನೇ ದಿಕ್ಕುಗಳು 8, 9 ಹೇಳದ ಮಗನೇ ಏನು ನವಗ್ರಹಗಳು 9. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ನಮಸ್ಕಾರ ಚಂದ್ರಾಯ ಮಂಗಳ ಬುಧ ಗುರು ಶುಕ್ರ ಶನಿ ವಶ್ಯ ರಾಹುವೇ ಕೇತುವೆ ನಮಃ. ಹೀಗೆ ಇವೆಲ್ಲ 9 ಹೇಳದ, ಎಲ್ಲ ಹೇಳದ ಮೇಲೆ 10 ಹೇಳದ ಮಗನೇ ನೀ ಕೀರ್ತಿಯ ಶಿಖರ 10 ಹೇಳಿದ್ರೆ ಕೀರ್ತಿಯ ಶಿಖರ 10. ಹೀಗೆ ತಾಯಿ ಹೇಳುವಂತವರು ಮಕ್ಕಳಿಗೆ ಕಲಿಸ್ಬೇಕು. ಇಂಥ ಸಂಸ್ಕಾರವನ್ನ ಕೊಡಬೇಕು ಮಕ್ಕಳಿಗೆ. ನಾವು ಎಂತ ಸಂಸ್ಕಾರ, ನಾವು ಮನೆಗೆ ಹೋಗ್ತೇವೆ, ಮಕ್ಕಳಿಗೆ ಮನೆಗೆ ಹೋಗ್ತೇವಲ್ಲ, ಅಪ್ಪ ಬಂದವರು ನಮಸ್ಕಾರ ಮಾಡಿರ್ತೇವೆ. ಅದು ಆಟಲ್ಲ ಬಂದ ಆಗಸ್ಟ್ 15ಕ್ಕೆ ಡ್ಯಾನ್ಸ್ ಮಾಡಿದಲ್ಲ, ಅಪ್ಪ ಅವ್ರನ್ನ ಮಾಡ್ಬೇಕು, ಡ್ಯಾನ್ಸ್ ಮಾಡಬೇಕು. ವಚನ ಹೇಳಪ್ಪ, ಅಪ್ಪ ಅವ್ರ ಬಂದ ವಚನ ಹೇಳ, ಹಾಡ ಡ್ಯಾನ್ಸ್ ಮಾಡಕ್ ಹೇಳೋಕೆ. ಈಗ ಅವ್ರು ಎಲ್ಲ ಇರ್ತಾವಲ್ಲ, ಅವ್ರು ಕಾನ್ವೆಂಟ್ ಸ್ಕೂಲಿಗೆ ಕಳಿಸಿರ್ತಾರ, ಅವ್ರು ಕೈ ಕಟ್ಟಿ ಈ ಕಡೆ ಅಲ್ಲಾಡ್ಸೋ ಈಗೆಲ್ಲ ಏ ಪಾರಪ್ಪ ಬಿ ಫಾರ್ ದಪ್ಪ, ಸಿ ಫಾರ್ ಕೆಪ್ಪ, ಡಿ ಫಾರ್ ದಪ್ಪ, ಇವೆಲ್ಲ ಈಗ ಹೊಸದು ಪದ್ಧತಿ ನಮ್ಮಲ್ಲಿ. ಅದು ಬಿಟ್ಟು ಎಲ್ಲ ಹಳೇದೈತಲ್ಲ, ಹೊಸದಾಗಿತ್ತಂದ್ರೆ ABCD ಇರಲಿ, IEಗಳಾಗಲಿ, ಈ ವರ್ಣಮಾಲಾಕ್ಷರಗಳ ಜೊತೆಗೆ ನಮ್ಮ ಇತಿಹಾಸದಲ್ಲಿರ್ತಕ್ಕಂಥ ಶರಣರು, ಸಂತರು, ಮಹಾತ್ಮರ ಹೆಸರುಗಳನ್ನ ರೂಢಿಯನ್ನ ಮಾಡ್ತಾ ಇದ್ದಾರೆ. ಅದು ಭಾರತೀಯ ಸಂಸ್ಕೃತಿಯ ಶಾಲೆಯಲ್ಲಿರಬೇಕು. ಅದೇನ್ ಮಾಡ್ತಾ ಇರ್ತಂದ್ರೆ ಎಲ್ಲ ಈ ಮಹಾತ್ಮರ ಹೆಸರುಗಳನ್ನ ಹೇಳುವ ಜೊತೆಗೆ, ಶರಣರ ಹೆಸರನ್ನು ಹೇಳುವ ಜೊತೆಗೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಾ ಇರ್ತಾರೆ. ನಿಮ್ಗೆಲ್ಲ ಗೊತ್ತಿದೆ, ಮಹಾತ್ಮರ ಆಗಿ ಹುಟ್ಟಿರ್ತಕ್ಕಂಥ ಮಕ್ಕಳೇ ಬೇರೆ, ನಮ್ಮ ಮಕ್ಕಳೇ ಬೇರೆ. ನಮ್ಮ ಮಕ್ಕಳ ಮಾತೇ ಕೇಳಂಗಿಲ್ಲ. ಕೇಳ್ತಾವಲ್ಲ, ನಮ್ಮ ಮಕ್ಕಳು ಕೇಳೋ ಇದು ಕೂಡ ಜಗತ್ತು ಬಂದಾರಲ್ಲಪ್ಪ, ಮಕ್ಕಳು ನಮ್ಮ ಮಕ್ಕಳು ಹೆಣ್ಮಕ್ಕಳು ಆಮೇಲೆ ಹೋಗ್ಬಿಟ್ಟು ಕೆಲವು ಮಕ್ಕಳು ಮಾತೇ ಕೇಳಂಗಿಲ್ಲ. ಯಾವಾಗ ಸಂಸ್ಕಾರ ಇರ್ತದೋ, ಯಾರಿಗೆ ಸಂಸ್ಕಾರ ಇರ್ತದೋ ಅವರೆಲ್ಲ ಮಾತು ಕೇಳ್ತಾರೆ. ಸಂಸ್ಕಾರ ಬಂದ್ ಕೊಡ್ಲಿ ಬರ್ರಿ ಕೊಡ್ಲಿ. ಆದಲ್ಲಿ ನಮ್ಮ ಮಕ್ಕಳಿದ್ದು ಒಂದಿಬ್ರು ಮಕ್ಕಳು ನಮ್ಮ ಮನೆ ಏನ್ ಮಾಡ್ಯಾರ ಕೇಳಿದ್ರೆ, ತಮ್ಮಗೆ ಏನಾರು ಕೊಟ್ಟರೆ ಅಣ್ಣಗೆ ಸಿಕ್ಕ, ಅಣ್ಣಗೆ ಏನಾರು ಕೊಟ್ಟರೆ ತಮ್ಗೆ ಸಿಕ್ಕ ಇರ್ತಾವ. ಅವನಿಗೆ ಏನಾದ್ರು ಒಂದು ಪಾಕೆಟ್ 10 ರೂಪಾಯಿ ಕೊಟ್ಟರೆ ನನಗೆ 10 ರೂಪಾಯಿ ಕೊಟ್ಟು 5 ರೂಪಾಯಿ ಕೊಟ್ಟರೆ ಅವನಿಗೆ ಸಿಕ್ಬಿಡ್ತದೆ ಸಣ್ಣವನಿಗೆ. ಹೀಗೆ ಒಬ್ಬರಿಗೊಬ್ಬರು ಸಿಟ್ಟು ತಮ್ಮಗಾರ ಕಂಡ್ರೆ ಅಣ್ಣಗಾರ, ಅಣ್ಣ ಕಂಡ್ರೆ ತಮ್ಮಗಾರ, ಹಿಂಗೆ ಸಣ್ಣ ಸಣ್ಣ ಹುಡುಗರಿದ್ದು ಒಂದ್ಸಲ ಏನಾಗಿತ್ತು ಅಂದ್ರೆ ಕೇಳ ಬಹಳ ಚಂದ ಐತಿ. ಕೇಳಿಸಿದ ತಮ್ಮ ಒಂದ್ಸಲ ಅಪ್ಪ ಏನ್ ಮಾಡಿದ, 2 ರೂಪಾಯಿ ಕೊಟ್ಟಿದ್ದ. ಎಷ್ಟು? 2 ರೂಪಾಯಿ ಕೊಟ್ಟಿದ್ದ. ಇದು ಪಾಪ ಹುಡುಗ ಸಣ್ಣದು ಹೋಗಿ ಐಸ್ ಕ್ರೀಮ್ ತಂದು, ಐಸ್ ಕ್ರೀಮ್ ತರಬೇಕಾದ್ರೆ 1 ರೂಪಾಯಿ ಒಂದು ಐಸ್ ಕ್ರೀಮ್, ಲಾಲ್ಬಾಗ್ ಅಂತ ಐಸ್ ಕ್ರೀಮ್ ತಿರುಗಿ ಕಡೆ. ಆದ್ರೆ ಲಾಲ್ಬಾಗ್ ತಗೊಂಡು ಐಸ್ ಕ್ರೀಮ್ ತಗೊಂಡು ಕೈಯಾಗಿ ಹಿಡ್ಕೊಂಡು ಕಡ್ಡಿ ಐಸ್ ಕ್ರೀಮ್ ತಗೊಂಡು ಬಂತು ಮನೆಗೆ. ಮನೆಗೆ ಬಂದ ಕೂಡಲೇ ಅದೆಲ್ಲ ಬರ್ತೈತೆ ಅಂತ ಕೇಳಿದ್ರೆ ನೇರವಾಗಿ ಅಪ್ಪನ ಬಲೆ ಬರ್ತೈತಿ. ಅಪ್ಪನ ಬಲೆ ಅಪ್ಪನ ಹತ್ರ ಬರ್ತದೆ. ಅಪ್ಪನ ಹತ್ರ ಬಂದು ಅದಂತ ಯಪ್ಪ ಸ್ವಲ್ಪ ಚೀಪ್ ಕೊಡು, ಇದು ಸ್ವಲ್ಪ ನೆಕ್ಕಿ ಕೊಡು, ನೆಕ್ಕೊಂತ ತಿಕ್ಕೊಂತ ಕಡೆ ನಮಗೆ ಚೀಪ್ ಕೊಡು, ಒಂದಿಷ್ಟು ನೆಕ್ಕಿ ಕೊಡು. ಆಗ ಹುಡುಗ ಅಪ್ಪಗೆ ಒತ್ತಾಯ ಮಾಡಿ ಹೇಳ್ತದೆ, ಸ್ವಲ್ಪ ನೆಕ್ಕಿ ಕೊಡು, ಚೀಪ್ ಕೊಡು ತಂದಾಗ, ಇಲ್ಲಪ್ಪ ಚೀಪ್ ನಾನು ಐಸ್ ಕ್ರೀಮ್ ಲಾಲ್ ಬಣ್ಣ ಇಲ್ಲ, ಅಲ್ಲ ಜೂಮ್ ಅಂತದ ಅಂತ, ಅಲ್ಲ ಜೂಮ್ ಅಂತವ, ಖಂಡಿತ ತಿನ್ಬಾರ್ದು, ಅಲ್ಲಿ ಜೂಮ್ ಅಂತವ. ಆಗ
ಅಪ್ಪು ಬಹಳ ಆಶ್ಚರ್ಯ ಆಗ್ತತಿ. ಎಂದೂ ಕೊಡ್ಲಾರ್ದವ್ ಇವತ್ತು ನಾನು ತಿನ್ಸಾಗತ್ತಾನ. ಎಂದೂ ತಿನ್ಸಲಾರ್ದವ್ ಎಂದೂ ಏನು ಕೈಯನ್ನು ಕೊಟ್ಟಿರೋನಲ್ಲವ. ಸಣ್ಣವ ದೊಡ್ಡ ಸ್ವಲ್ಪ ಕೇಳಿದ್ರೆ ಕೊಡ್ತಿದ್ದ. ಇವನು ಎಂದೂ ಕೊಟ್ಟಿಲ್ಲ. ಇವತ್ತು ಬಂದು ನಾನು ಐಸ್ ಕ್ರೀಮ್ ಯಾಕೆ ಅಂತಾರಲ್ಲ, ಯಾಕ ಅಂತ ಕೇಳ್ತಾನೆ. ನನ್ನ ಹೆಸರು ಮಾಡ್ತಾರಪ್ಪ, ನನಗೆ ಬೇಡ, ನಿಮ್ಮ ಮಗು ತಿನ್ಸು, ನಿಮ್ಮ ಹಣ್ಣು ಕೊಡುವಂಥದ್ದು, ನಿಮ್ಮ ಹಣ್ಣು ಕೊಡು, ನಿಮ್ಮ ಅವಾಗ ತಿನ್ಸು. ಅವು ಕೊಡಲ್ಲ, ಹಣ್ಣು ಕೊಡಲ್ಲ, ನಿನಗೆ ನಾನು ತಿನ್ನಿಸ್ತೇನೆ. ನಾನು ನಿನಗೆ ಕೊಡಬೇಕು ಅಂತ ಬಂದಿನಿ. ಅದಕ್ಕೆ ನೆಕ್ಕು ಒಂದು 2 ಸಲ ನೆಕ್ಕು ಅಂತ ಹಠ ಮಾಡ್ತದ ಹುಡುಗ. ನೆಕ್ ಹಳ್ಳಿ ಅಂತ ಕೇಳ್ತದ. ಅಳ್ತಿ ನೋಡು, ನೆಕ್ಕ ಇಲ್ಲ ಅಂತದ. ಇಲ್ಲಪ್ಪ, ಎಂದೂ ಕೊಡಕ್ಕಿಂತ ಬಹಳ ಖುಷಿ ಆಗೈತಿ. ಯಾಕಂದ್ರೆ ನೆಕ್ಕು ಅಂತ ಇದ್ದಿ, ಮೊದಲು ನೆಕ್ಕು, ಮೊದಲು ಚೀಪ, ಆಮೇಲೆ ಹೇಳ್ತೀನಿ ನಾನು. ಅವಾಗ ಏನಾಗ್ತದ, ಪಾಪ ಮಾತೆ ಕೇಳಲಿದ್ರು ಅಂತೇಳಿ ಹಠ ಕೊಡ್ತಾರೆ. ಬಹಳ ಕಾಳಜಿ ಮಾಡಿದ್ರು ಮಕ್ಕಳಿಗೆ. ಎಂದಿದ್ದು ಹುಟ್ಟಿರ್ತಾವು, ತಲೆ ಮೇಲೆ ಗೊತ್ತಿರ್ತಾವ. ಅದಕ್ಕೆ ನೆಕ್ಕು ಹೇಳ್ತೀನಿ ಅಂತ ಹಠ ಮಾಡಿದಾಗ ಆಯ್ತಪ್ಪ ನೆಕ್ಕು ಅಂತ ನೆಕ್ಕ ಶುರು ಮಾಡ್ತಾನೆ. ಐಸ್ ಕ್ರೀಮ್ ನೆಕ್ತಾ ಹೋಗ್ತಾನೆ. ಈ ಹುಡುಗ ಅಂತಾನೆ, ಚಂದ ನೆಕ್ಕಪ್ಪ, ಚಂದ ನೆಕ್ಕು, ಈ ಕಡೆ ಎಲ್ಲ ಕಡೆ ನೆಕ್ಕಪ್ಪ ಅಂತ. ಎಲ್ಲಾ ಕಡೆ ನೆಕ್ಕೋತಾರ ಕೂಡ ಆಯ್ತು, ಚಂದ ಅಪ್ಪ ಎಲ್ಲ ನೆಕ್ಕಿ 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 ತೋರಪ್ಪ ಈಗ ತಗೋತ. ಈಗ ಹೇಳಿ ಯಾಕೆ ನೆಕ್ಸಿದ್ದಾನೆ ಅಂತ ಕೇಳ್ತಾನೆ. ಏನಿಲ್ಲಪ್ಪ, ನೀ 2 ರೂಪಾಯಿ ಕೊಟ್ಟಿಲ್ಲ, 2 ರೂಪಾಯಿ ಅಂದ್ರೆ ನಾ ಏನ್ ಮಾಡ್ದೆ, 1 ರೂಪಾಯಿ ಅಂದ್ರೆ ಲಾಲ್ ಬಾಲ್ ಐಸ್ ಕ್ರೀಮ್ ತಗೊಂಡೆ, 1 ರೂಪಾಯಿ ಮಾತ್ರ ದುಕಾನ್ ಇತ್ತಲ್ಲ, ದುಕಾನ್ದಾಗ ಚಾಕ್ಲೇಟ್ ತಗೋತಾ ಇದ್ದ. ಐಸ್ ಕ್ರೀಮ್ ಕೈ ಏನಾದ್ರೆ ಕಾಯಿ ಹಿಡಿದಿದ್ದ, ಐಸ್ ಕ್ರೀಮ್ ಕೈ ಕಾಯಿ ಹಿಡಿದಿದ್ದ, ಚಾಕ್ಲೇಟ್ ತಗೋತಾ ಇದ್ದ. ಆಗ ಏನಾಯ್ತು ಅಂದ್ರೆ ಒಂದು ನಾಯಿ ಮರಿ ಇತ್ತು ಅಲ್ಲಿ. ಆ ನಾಯಿ ಮರಿ ಏನಾಗಿತ್ತು ಅಂತಂದ್ರೆ, ನಾಯಿ ಮರಿ ಏನಾಗಿತ್ತು ಅಂತ ಹೇಳಿದ್ರೆ ಐಸ್ ಕ್ರೀಮ್ ನೆಕ್ಕಿತ್ತು. ಅದು ಐಸ್ ಕ್ರೀಮ್ ನೆಕ್ಕಿತ್ತು. ಆ ನಾಯಿ ಮರಿ ತಿಂದಿದ್ದನ್ನ ನಾಯಿ ಹಾಕಿರ್ತೀವಿ ಅಂದ್ರೆ ನಿಂಗೆ ನೆಕ್ಸಿ ನೋಡ್ಬೋದು. ಇಂಥ ಮಕ್ಕಳು, ಈ ತರ ಮಕ್ಕಳ ನಾಯಿ ನೆಕ್ಕಿದ್ದನ್ನು ನೆಕ್ಸುವಂಥದ್ದು ಬೇಡ. ಆದ್ರೆ ಜಗತ್ತಿನಲ್ಲಿ ತಂದೆ ತಾಯಿಗಳ ಹೆಸರು ಉಳಿಸುವಂತ ಮಕ್ಕಳಾಗ್ಬಿಟ್ಟಿರಲ್ಲ. ಇವತ್ತು ದಾಸನಿಗೆ 1000 ವರ್ಷದ ಹಿಂದಾಗಿ ಹೋಗಿದ್ದಾನೆ. ಬಸವಣ್ಣ 1000 ವರ್ಷದ ಹಿಂದಾಗಿ ಹೋಗಿದ್ದಾನೆ. ಸದ್ಗುರು ರೇವಣಸಿದ್ಧ ಶಿಕ್ಷಣರಾಗಲಿ, ಸದ್ಗುರು ಶರಣಶ್ರೀ ಉಪಜಯ ಸಿದ್ಧಾಂತರಾಗಲಿ, ಅನೇಕ ಗುರುನಾಥರಾಗಲಿ, ಅನೇಕ ಮಹಾತ್ಮರು ಈ ಜಗತ್ತಿಗೆ ಬಂದು ಹೋಗಿದ್ದಾರೆ. ಅವರೆಲ್ಲ ಇಂಥ ಮಕ್ಕಳಾಗಿ ಹೋಗಿದ್ದಾರೆ. 7 ವರ್ಷದಲ್ಲಿದ್ದಾಗ ಸಿದ್ಧಾಂತ ಬಿಟ್ಟು ಮನೆ ಬಿಟ್ಟು ಹೋದ. ಬಸವಣ್ಣ 7-8 ವರ್ಷದಾಗ ಮನೆ ಬಿಟ್ಟು ಹೋದ. ಶಂಕರಾಚಾರ್ಯ 7-8 ವರ್ಷದಾಗ ಮನೆ ಬಿಟ್ಟು ಹೋದ. ಅಜಾತನಾಗಲಿಂದ ಅವಧೂತರು 7-8 ವರ್ಷದಾಗ ಮನೆ ಬಿಟ್ಟು ಹೋದ್ರು. ಆದ್ರೆ ನಾವು ಇನ್ನೂ ಮುದುಕಾಗಲಿಂದ ಇನ್ನೂ ಮನೆ ಬಿಟ್ಟು ಬರಕ್ಕಾಗಲ್ಲ. ಪ್ರವಚನ ಕೇಳಕ್ಕ ಹೆಂಗದ? 7-8 ವರ್ಷದಾಗ ಅವರೆಲ್ಲ ಮನೆ ಬಿಟ್ಟು ಸ್ವಂತರಾಗಿ ಮಹಾತ್ಮರಾಗಿ ಹೋಗಿದ್ದಾರೆ. ಅವರ ಹೆಸರನ್ನು ಇವತ್ತು ಇತಿಹಾಸದ ಪುಟಗಳಲ್ಲಿ, ಪುರಾಣ ಪುಸ್ತಕಗಳಲ್ಲಿ ಉಳ್ಕೊಂಡದ. ನಮ್ಮ ಹೆಸರು ಯಾರು ಹೇಳ್ತಾರೆ? ಇರುತ್ತರಕ್ಕೆ ಒಂದು ಮಾಡ್ತಾರೆ, ಇರುತ್ತರಕ್ಕಷ್ಟೇ. ಅದೇ ಹೇಳಿದ್ದಾರೆ, ಅದಕ್ಕೆ ಬಂಗಿದು ಮಾಡ್ಯಾರ ಜೋಳಗಿ ನಿನಗೆ ಇಟ್ಟು ಬಂದು ಅಂತಾರಲ್ಲ, ಹೋಳಗಿ ನಿನಗೆ ನಾಳೆಗೆ ಬಂತಲ್ಲ. ಹಾಗೆ ಯಾಕೆ ಮಾತ್ರ ಒಣ ತಿಂತು ನಿನಗೆ ಬಡ್ಕೊಂಡದ ಮಾಯಾದ ಕ್ರಾಂತಿ. ಮಾಯಾದ ಕ್ರಾಂತಿಯನ್ನ ಬಡ್ಕೊಂಡು ಆ ಸಂಸಾರ ಗದ್ದಲದಾಗ ನಾವು ಸಿಕ್ಕಾಡ್ಕೊಂಡೇವಿ. ಅದಕ್ಕೆ ಯಾಕಪ್ಪ ಇದು ಅಧ್ಯಾತ್ಮಿಕ ಚಿಂತನೆ ಮಾಡಲಿಕ್ಕೆ ಬರಬೇಕು ಅನ್ನುವಂಥದ್ದನ್ನ. ಹೀಗೆ ಮಹಾತ್ಮನಿಗೆ ಅಧ್ಯಾತ್ಮದ ಚಿಂತನೆಯ ಮೂಲಕ ಅಧ್ಯಾತ್ಮದ ವಿಚಾರ ಇಟ್ಕೊಂಡು ಇವತ್ತು ದಾಸಿಮಯ್ಯನವರ ತಂದ್ರೆ ಚಿಕ್ಕ ಮಗುವಿದ್ದಾಗ ಅತ್ಯಂತ ತಾಯಿ ತಂದೆಗಳ ಮೇಲೆ ಶ್ರದ್ಧೆ, ಭಕ್ತಿ, ವಿಶ್ವಾಸ, ನಂಬಿಕೆಯನ್ನು ಇಟ್ಕೊಂಡು ಕಾಲ ಕಳೆದಿದ್ದಾರೆ. ತಂದೆ ತಾಯಿ ಸೇವೆ ಮಾಡಿದ್ದಾರೆ, ಸಂಸ್ಕಾರವಂತರಾಗಿ ಬೆಳೆದಿದ್ದಾರೆ. ಅಂತ ಮಗು ಬೆಳೀತಾ 8 ವರ್ಷ ಆಗ್ತದ. ಆ ಮಗುವಿಗೆ ಶಿಕ್ಷಣ ಕೊಡಬೇಕಲ್ಲ, ಎಲ್ಲ ಬೇಕು. ಶಿಕ್ಷಣ ಮುಖ್ಯ ಇದೆ. ಯಾಕಂದ್ರೆ ಶಿಕ್ಷಣ ಜ್ಞಾನ, ಆ ಜ್ಞಾನವನ್ನ ಕೊಡಿಸಲಿಕ್ಕೆ, ದೀಕ್ಷೆಯನ್ನ ಕೊಡಿಸಲಿಕ್ಕೆ ಗುರುವರೆಗೂ ಆಗ್ತಾರೆ. ಚಂದ್ರಗುಂಡ ಶಿವಾಚಾರ್ಯರು ಅಂತ ಗುರುವರೆಲ್ಲ ಹತ್ತಿರ ಇವರು ಒಂದು ಜ್ಞಾನವನ್ನ ಪಡಲಿಕ್ಕೆ ಕಳಿಸ್ತಾರೆ ಅನ್ನುವಂಥದ್ದನ್ನ ನೋಡ್ತೇವೆ. ಯಾಕಂದ್ರೆ ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಮಾಯಾ ಪ್ರಪಂಚ ಬಿಟ್ಟಿತ್ತು, ಹುಟ್ಟರಿತು ಹೋಯಿತು ನೆಟ್ಟಗೆ ಗುರು ಪಾದವ ಹುಟ್ಟಿ ಹೊರಗೆಟ್ಟಲು ಕಾಣರಾಮನಾಥ ಅನ್ನುವ ಹಾಗೆ ದಾಸಮಯ್ಯ ಬೆಳೀತಾ
ಹೋಗುವ ಸಂದರ್ಭದಲ್ಲಿ ಇವತ್ತು ಬಸವಾಣಿ ಶರಣರಾಗಲಿ ಚಿಕ್ಕ ವಯಸ್ಸಿನಲ್ಲಿಯೇ ನಿಮ್ಮೆಲ್ಲ ಗೊತ್ತಿದೆ. ಸಿದ್ಧಾಂತ ತೋರಿಸಿದಾಗ ಶಾಮನಬಿ ಅವರ ಜೊತೆಗೆ ಬರ್ತಾರೆ. ಸಿದ್ಧಾಂತರು ಗುರುವಿನ ಹುಡ್ಕೊಂಡು, ಶಂಕರಾಚಾರ್ಯ ಗುರುವಿನ ಹುಡ್ಕೊಂಡು ಮನೆ ಬಿಟ್ಟು ಬರ್ತಾರೆ. ಅನೇಕ ಸಂತರು ಚಿಕ್ಕ ವಯಸ್ಸಿನಲ್ಲಿ ಗುರುಗಳನ್ನ ಹುಡ್ಕೊಂಡು ಬರ್ತಾರೆ. ಯಾಕಂದ್ರೆ ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದೆ ಬುದ್ಧಿ ಅನ್ನುವಂಥದ್ದು. ಹಾಗೆ ಗುರುವಿನ ಬಗ್ಗೆ ಮಹಿಮೆಯನ್ನ ತಿಳಿಸ್ತಾರೆ. ಇವತ್ತು ಅಕ್ಕಮಾರಿ ಚರಿತ್ರೆ, ಬಸವನ ಚರಿತ್ರೆ ನಿಮ್ಮೆಲ್ಲ ಗೊತ್ತಿದೆ. ಆ ಮಗು ಗುರುಗಳ ಹತ್ತಿರ ಬಂದಾಗ ಇವರು ಶಿಕ್ಷೆ ಕೊಡಬೇಕು. ಶಿಕ್ಷೆ ಅಂದ್ರೆ ಶಿಕ್ಷಣ ತಿಳಿದು ಹೊಡೆಯಲ್ಲ, ಶಿಕ್ಷಣ ಜ್ಞಾನ. ಶಿಕ್ಷಾವಲ್ಲಿ ಅಂತಿದೆ ಉಪನಿಷತ್ನಲ್ಲಿ. ಆ ಶಿಕ್ಷೆ ಅಂದ್ರೆ ಶಿಕ್ಷಣ ಕೊಡಬೇಕು, ಜ್ಞಾನವನ್ನು ಕೊಡಬೇಕು ಅಂತ ಹೇಳಿದಾಗ ಅಂತ ಜ್ಞಾನವನ್ನ ಪಡೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂತ ಗುರು ಅವರ ಜಯಂತಿ ಪ್ರಯುಕ್ತವಾಗಿ ಒಂದಿಷ್ಟು 7-8 ದಿವಸ ನಾವು ಅವರ ಚಿಂತನೆಯನ್ನ ಮಾಡುವುದರ ಜೊತೆಗೆ